ಆತ್ಮೀಯರೇ ನಮಸ್ಕಾರ. ಈ ದಿನ ನಿಮಗೊಂದು ಪುಟ್ಟದಾದ ಸ್ವಾರಸ್ಯಕರವಾದ ತಮಾಷೆಯ ಕಥೆಯನ್ನು ಹೇಳೋಣ ಅಂತ. ಕತೆ ಹೇಳೋಕ್ಕೂ ಮುಂಚೆ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಏನಂತಂದರೆ, ಸುಮಾರು 1.5-2 ಅಥವಾ 2.5 ದಶಕಗಳ ಹಿಂದೆ ಮಕ್ಕಳಿಗಾಗಿ ಕೆಲವು ಮಾಸಿಕಗಳು ಬರ್ತಾಯಿದ್ವು. ಮಕ್ಕಳ ಒಂದು ಮನರಂಜನೆ, ಶಿಕ್ಷಣ, ಹಾಗೆಯೇ ಅವರಿಗೆ ಏನು ಓದೋದಕ್ಕೆ ಬೇಕು ಅಂತ ಹೇಳಿ ಕೆಲವು ಮಾಸಿಕಗಳು ಬರ್ತಾಯಿತ್ತು. ಅದರಲ್ಲಿ ಮುಖ್ಯವಾಗಿ ಬಾಲಮಿತ್ರ, ಚಂದಮಾಮ, ಆನಂತರದ ದಿನಗಳಲ್ಲಿ ಬೊಂಬೆ ಮನೆ ಅಂತ ಹೇಳಿ ಕೆಲವು ಮಾಸ ಪತ್ರಿಕೆಗಳು ಬಂದವು. ಇದು ಆಗಿನ ಕಾಲಕ್ಕೆ ನೀವು ಗಮನಿಸಿ, 2-2.5 ದಶಕಗಳ ಹಿಂದೆ ಅಂದರೆ ಈಗಿನ ಹಾಗೆ ಎಲ್ಲ ಮೊಬೈಲ್ನಲ್ಲಿ ಸಿಗ್ತಾ ಇರಲಿಲ್ಲ. ಆಗ ಮನರಂಜನೆ ಅಂತ ಇದ್ದಿದ್ದು ದುಡ್ಡು ಕೊಟ್ಟು ನೋಡಬಹುದಾದ ಸಿನಿಮಾ, ಕೆಲವರ ಮನೆಗಳಲ್ಲಿ ಒಂದು ಟಿ ವಿ, ಆಕಾಶವಾಣಿ ಅಂದರೆ ರೇಡಿಯೋ ಇತ್ತು. ಇದು ಬಿಟ್ಟರೆ ಇದನ್ನು ಹೊರತುಪಡಿಸಿ ಮಕ್ಕಳಲ್ಲಿ ಬಾಲ್ಯದಲ್ಲಿ ಬುದ್ಧಿಮತ್ತೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ನಾನೇನು ಹೇಳಿದೆ ಈ ಮಾಸಪತ್ರಿಕೆಗಳು ಬಾಲಮಿತ್ರ, ಚಂದಮಾಮ ಹಾಗೂ ಬೊಂಬೆ ಮನೆ ಸಾಕಷ್ಟು ಸಹಾಯ ಮಾಡ್ತಿದ್ವು. ಇದನ್ನು ಬಹುತೇಕ ಮನೆಗಳಲ್ಲಿ ಮಧ್ಯಮ ವರ್ಗ ಅಥವಾ ಮೇಲ್ವರ್ಗ ಯಾವುದೇ ಇರಲಿ ಓದೋದಕ್ಕೆ ಅನುವು ಮಾಡಿಕೊಡೋರು. ಆವಾಗ ಅಪ್ಪ ಅಮ್ಮ, ತಂದೆ ತಾಯಿ ಮಕ್ಕಳಿಗೆ ಈ ಒಂದು ಪುಸ್ತಕಗಳನ್ನು ತಂದು ಕೊಡೋರು. ಇನ್ನು ಕೆಲವು ಕಡೆ ಲೈಬ್ರರಿಲಿ ಸಿಗ್ತಾಯಿತ್ತು. ಮಕ್ಕಳು ಇಷ್ಟಪಟ್ಟು ಓದ್ತಾ ಇದ್ದ ಮಾಸಿಕಗಳು ಈ ಬಾಲಮಿತ್ರ, ಚಂದಮಾಮ ಹಾಗೂ ಬೊಂಬೆ ಮನೆ ಆಗಿತ್ತು. ಅದರಲ್ಲಿ MTV ಆಚಾರ್ಯರ ರೇಖಾಚಿತ್ರಗಳು, ಆಮೇಲೆ ಬಣ್ಣ ಬಣ್ಣದ ಚಿತ್ರಗಳು ಅದ್ಭುತವಾಗಿ ಗಮನ ಸೆಳೀತಾ ಇದ್ವು. ಈ ಒಂದು ಮಾಸಿಕಗಳಲ್ಲಿ ಮಕ್ಕಳಿಗೆ ಬೇಕಾಗಬಹುದಾದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಲ್ಲದೆ ರಾಜ ಮಹಾರಾಜರ ಕಥೆಗಳು, ದೇವರಿಗೆ ಸಂಬಂಧಪಟ್ಟಂತಹ ಅಥವಾ ಭಗವಂತನಿಗೆ ಸಂಬಂಧಪಟ್ಟಂತಹ ಭಕ್ತಿ ಪ್ರಧಾನ ಕಥೆಗಳಿಗೆ ಅಲ್ಲದೆ ಮುಖ್ಯವಾಗಿ ನೀತಿ ಕಥೆಗಳಿಗೆ ಈ ಮಾಸಿಕಗಳು ಒತ್ತು ನೀಡ್ತಾ ಇದ್ವು. ಈ ಧ್ರುವ ತಾರೆ ಬಗ್ಗೆ ಮಾತಾಡ್ತೀವಲ್ಲ, ಈ ಧ್ರುವನ ಬಗ್ಗೆ ನನಗೆ ತಿಳಿದಿದ್ದು ಈ ಚಂದಮಾಮ ಅನ್ನೋ ಒಂದು ಮಾಸಿಕದಿಂದ. ಧ್ರುವ, ಉತ್ಥಾನಪದ, ಸುರುಚಿ, ಹೀಗೆ ಅವರ ಒಂದು ಸಾಧನೆ, ಆನಂತರ ಧ್ರುವ ತಾರೆಯಾಗಿ ಮೆರೆದಿದ್ದು, ಈಗಲೂ ಕೂಡ ನಾವು ಧ್ರುವ ತಾರೆಯನ್ನು ನೋಡಬಹುದಾಗಿರೋದು, ಇದರ ಹಿನ್ನೆಲೆ ಏನು ಅಂತ ಹೇಳಿ ಆಗಿನ ಕಥೆಗಳಲ್ಲಿತ್ತು. ಅದರಲ್ಲೂ ಚಂದಮಾಮದಲ್ಲಿ ಈ ಥರ ಅನೇಕ ಕಥೆಗಳು ಬರೋದು, ರಾಜ ಮಹಾರಾಜರ ಕಥೆಗಳು. ಅದಕ್ಕಿಂತ ಮುಖ್ಯವಾಗಿ ಬೇತಾಳನ ಕಥೆಗಳು ಅಂತ ಬರ್ತಾಯಿತ್ತು. ರಾಜ ವಿಕ್ರಮ ಬೇತಾಳನ ಕಥೆಗಳು ಇದು ಸಾಕಷ್ಟು ಕುತೂಹಲ ಮೂಡಿಸುವಂತಹ. ಸ್ವಲ್ಪ ಕಥೆಯನ್ನು ಹೇಳಿ ಇದನ್ನು ನೀನು ಮುಗಿಸಬೇಕು, ಯಾವ ರೀತಿ ಮುಗಿಸ್ತೀಯ ಅಂತಂದರೆ ಅದಕ್ಕೆ ಅರ್ಥ ಬರಬೇಕು. ಅಕಸ್ಮಾತ್ ಮುಗಿಸ್ತಾ ಇದ್ದರೆ ನಿನ್ನ ತಲೆ 1000 ಹೋಳಾಗುತ್ತದೆ ಅಂತ ಹೇಳಿ ಬೇತಾಳ ಹೇಳೋದು, ಬೇತಾಳ ಒಂದು ಕಥೆಯನ್ನು ಹೇಳೋದು. ಅದನ್ನು ವಿಕ್ರಮ ರಾಜ ಆ ಬೇತಾಳವನ್ನು ಹೆಗಲ ಮೇಲೆ ಹೊತ್ತು ಅದಕ್ಕೆ ಸಮಂಜಸವಾದ ಕಥೆಯನ್ನು ಮುಂದುವರಿಸೋದು. ಆ ಕಥೆಯಿಂದ ತೃಪ್ತಿಗೊಂಡು ಬೇತಾಳ ಆಗಸದಲ್ಲಿ ಆರಿ ಹೋಗೋದು. ಈ ಥರ ಎಲ್ಲ ಕಥೆ ಇತ್ತು. ಈ ತರಹದ ಕಥೆಗಳಲ್ಲಿ ನಾನು ಓದಿದಂತಹ ಒಂದು ತಮಾಷೆಯ ಕತೆ ಈಗಲೂ ನನ್ನಲ್ಲಿ ಕುತೂಹಲ ಹುಟ್ಟಿಸ್ತಾ ಇದೆ ಮತ್ತು ಆಗಾಗ ನೆನಪಿಗೆ ಬರ್ತಾ ಇದೆ. ಅದೇನಂತಂದರೆ, 3 ಜನ ಯುವ ಸ್ನೇಹಿತರು ವ್ಯಾಪಾರಕ್ಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊರಡ್ತಾರೆ. ನೀವು ಗಮನಿಸಿ, ಹಿಂದೆ ಹೆಚ್ಚು ಜನ ಕಾಲ್ನಡಿಗೆಯಲ್ಲೇ ಹೋಗ್ತಾಯಿದ್ರು. ಕಾಲ್ನಡಿಗೆಯಲ್ಲಿ 3 ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಮಧ್ಯೆ ಮಧ್ಯೆ ಇವರೇ ಅಡುಗೆ ಮಾಡ್ಕೊಳ್ಳೋವಂಥದ್ದು ಅಥವಾ ಊಟ ಮಾಡುವಂಥದ್ದು, ಹಾಗೆ ಮುಂದೆ ಸಾಗುವಂಥದ್ದು, ರಾತ್ರಿಯಲ್ಲಿ ಅಲ್ಲಿ ಇಲ್ಲಿ ತಂಗುವಂಥದ್ದು ಇವೆಲ್ಲ ನಡೀತಿರುತ್ತೆ. ಹೀಗೇ 3 ಜನ ಹೋಗ್ತಾ ಇದ್ದಾಗ ಒಂದು ಕಡೆ ತಂಗಬೇಕಾದ ಪ್ರಸಂಗ ಬರುತ್ತೆ. ಅಲ್ಲಿ ತಂಗುತ್ತಾರೆ. ಇವತ್ತು ಏನು ಮಾಡಬೇಕು ಊಟಕ್ಕೆ ಅಂತ ಹೇಳಿ ಯೋಚನೆ ಮಾಡಿದಾಗ, ಒಂದು ಕೆಲಸ ಮಾಡೋಣ, ಪಾಯಸ ಮಾಡಿಬಿಡೋಣ, ಪಾಯಸವನ್ನು ಮಾಡಿಬಿಟ್ಟು ಅದನ್ನು ತಿಂದುಬಿಟ್ಟು ಇವತ್ತು ನಾವು ನಾಳೆ ಮುಂದೆ ಸಾಗೋಣ ಅಂತ ಹೇಳಿ. ಎಷ್ಟು ಕುತೂಹಲ ಅಂತಂದರೆ, ಎಲ್ಲ ಸೇರಿ ಅಲ್ಲಿ ಇಲ್ಲಿ ಒಂದು ಕಟ್ಟಿಗೆಗಳನ್ನು ಅಥವಾ ತಂದುಬಿಟ್ಟು ಪಾಯಸ ಮಾಡ್ತಾರೆ. ಅದಕ್ಕೆಲ್ಲ ಅವರು ಸಾಮಗ್ರಿ ತೊಗೊಂಡು ಹೋಗಿರ್ತಾರೆ. ಅಲ್ಲಿ ಸ್ವಲ್ಪ ಕಾಡಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಔಷಧೀಯ ಮೂಲಿಕೆನೋ ಅಥವಾ ಯಾವುದೋ ಒಂದು ಇರುತ್ತೆ. ಹಾಗಾಗಿ ಇವರು ಸಹಜವಾಗಿ ಮಾಡಬೇಕಾದಕ್ಕಿಂತ ಅದ್ಭುತವಾಗಿ, ತುಂಬ ರುಚಿಕರವಾಗಿ, ಒಳ್ಳೆಯ ಖಾದ್ಯವಾಗಿ ಆ ಪಾಯಸ ಇರುತ್ತೆ. ಸರಿ, 3 ಜನನೂ ಊಟಕ್ಕೆ ಕೂತ್ಕೋತಾರೆ. ಊಟಕ್ಕೆ ಕೂತ್ಕೊಂಡ್ಬಿಟ್ಟು ಬಡಿಸ್ಕೊಂಡು 3 ಜನ ಊಟ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ ಪಾಯಸ ಏನು ಮಾಡಿರ್ತಾರೆ ಅದು ಬಹಳ ಅದ್ಭುತವಾಗಿರುತ್ತೆ. ಇದರ ಮುಂದಿನ ಭಾಗವೇ, ಮುಂದಿನ ಕಥೆ ಬಹಳ ಸ್ವಾರಸ್ಯಕರವಾದದ್ದು. ಏನಪ್ಪ ಅಂತಂದರೆ, 3 ಜನ ಊಟ ಮಾಡಿದ ಮೇಲೆ ಒಬ್ಬರಿಗಾಗುವಷ್ಟು ಪಾಯಸ ಉಳಿಯುತ್ತೆ. ಆದರೆ ಎಲ್ಲರೂ ಹೊಟ್ಟೆ ತುಂಬ ಪಾಯಸ ಕುಡಿದಿದ್ದರಿಂದ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಈ ಪಾಯಸ ಹೇಗೆ ಇಟ್ಕೊಳ್ಳೋಣ,
ಬೆಳಿಗ್ಗೆ ಆದಮೇಲೆ ಪಾಯಸ ಕುಡಿಯೋಣ. ಆದರೆ ಒಬ್ಬರಿಗೆ ಇರೋದ್ರಿಂದ ಒಬ್ಬರು ಕುಡಿಬೇಕಾಗತ್ತೆ. ಅದಕ್ಕೆ ಒಂದು ಉಪಾಯ ಮಾಡೋಣ. ಏನಂತಂದರೆ, ರಾತ್ರಿ ಮೂವರೆಗೂ ಕನಸು ಬಿದ್ದೇ ಬೀಳುತ್ತೆ. ಕನಸು ಬಿದ್ದ ಮೇಲೆ ಬೆಳಿಗ್ಗೆ ನಾವು ಈ ಕನಸನ್ನು ನಾವು ಹಂಚ್ಕೊಳ್ಳೋಣ, ಒಬ್ಬೊಬ್ಬರಿಗೆ ಹಂಚ್ಕೊಳ್ಳೋಣ. ಯಾರ ಕನಸು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಅವರು ಈ ಪಾಯಸ ಕುಡಿಯೋಣ ಅಂತೇಳಿ 3 ಜನ ಪರಸ್ಪರ ಒಪ್ಕೋತಾರೆ. ಹೌದು, ಹಾಗೆ ಮಾಡೋಣ ಅಂತ ಹೇಳಿ ಮಲಗ್ತಾರೆ. ಮಲಗಿದಾಗ ಅವರಿಗೆ ತುಂಬ ಹೊತ್ತು ನಿದ್ದೆನೇ ಬರೋಲ್ಲ. ಯಾಕೆಂತಂದರೆ, ಯಾರಿಗೆ ಒಳ್ಳೆ ಕನಸು ಬೀಳುತ್ತೆ, ಯಾರಿಗೆ ಚಂದದ ಕನಸು ಬೀಳುತ್ತೆ, ಆ ಚಂದದ ಕನಸಿನವ್ರಿಗೆ ಯಾರು ಈ ಪಾಯಸವನ್ನು ಕುಡಿತಾರೆ ಅಂತ ಹೇಳಿ ಒಬ್ರಿಗೊಬ್ರಿಗೆ ಕುತೂಹಲ. ಹಾಗೆಯೇ ಹೆಸರದಿಂದ ಇರ್ತಾರೆ. ಅದು ಯಾವುದೋ ಒಂದು ಜಾವದಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಸರಿ, ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಎದ್ದ ತಕ್ಷಣ ಈಗ ಏನಪ್ಪ ಅಂದರೆ, ಮೊದಲಿಗೆ ಮುಖಮಾರ್ಜನಾದಿಗಳನ್ನು ಎಲ್ಲ ಮುಗಿಸಿದ ನಂತರ ಆ ಪಾಯಸವನ್ನು ಕುಡಿಬೇಕು. ಹೋಗ್ತಾರೆ, ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಮುಗಿಸ್ಕೊಂಡು ಬಂದಾದಮೇಲೆ ಈಗ ಒಬ್ಬರಿಗಾಗುವಷ್ಟು ಉಳಿದಿರೋ ಪಾಯಸವನ್ನು ಯಾರು ಕುಡಿಬೇಕು ಅಂತ ಹೇಳಿ, ಸರಿ ನಿಮ್ಮ ಕನಸನ್ನು ಹೇಳಿ, ಯಾವ್ಯಾವ ಕನಸು ಬಿತ್ತು ಅಂತ ಹೇಳಿ ಯಾರ್ದು ತುಂಬ ಚೆನ್ನಾಗಿರುತ್ತೆ ಕನಸು, ಅವ್ರ ಪಾಯಸ ಕುಡಿಯೋಣ ಅಂತ ಹೇಳ್ತಾರೆ. ಸರಿ ಅಂತಾರೆ. ಮೊದಲಿಗೆ ಒಬ್ಬ ಕನಸು ಹೇಳ್ತಾನೆ, ನನ್ನ ಕನಸಿನಲ್ಲಿ ನಾನು ಈ ಊರಿನ ಮಹಾರಾಜ ಆಗಿದ್ದೆ. ಎಲ್ಲ ಸುತ್ತಮುತ್ತ ಆಳು ಕಾಳುಗಳು, ಮಂತ್ರಿ ಮಾಗದರು, ಅವರು ಇವರು ಎಲ್ಲ ಸೇನಾ ಎಲ್ಲ ಇತ್ತು. ಹೀಗೆಲ್ಲ ಇದ್ದಾಗ ದೊಡ್ಡ ಅರಮನೆಯಲ್ಲಿ ನಾನು ವೈಭವೋಪೇತವಾಗಿ ಕಾಲ ಕಳೀತಿದ್ದೆ. ಹಾಗಾಗಿ ನನಗೆ ಯಾವುದೇ ಒಂದು ಶತ್ರು ದೇಶಗಳಿರಲಿಲ್ಲ. ಹಾಗಾಗಿ ನಾನೇ ಸಾಮ್ರಾಟ ಆಗಿಬಿಟ್ಟಿದ್ದೆ. ಎಲ್ಲರೂ ನನಗೆ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸ್ತಾ ಇದ್ದರು. ಎಲ್ಲರೂ ನನ್ನ ಸಾಮಂತರಾಗಿದ್ದರು. ಹೀಗಾಗಿ ನಾನು ಬಹಳ ಜನಕ್ಕೆ ಉದಾರವಾಗಿ ದಾನ ಮಾಡ್ತಾಯಿದ್ದೆ, ಉದಾರವಾಗಿ ಸಹಾಯ ಮಾಡ್ತಾಯಿದ್ದೆ. ಹೀಗಾಗಿ ನಾನು ಪ್ರಖ್ಯಾತ ಆಗಿದ್ದೆ. ಆ ಪೋಷಾಕಗಳನ್ನು ನೋಡಿದರೆ ಬಹಳ ಅದ್ಭುತವಾಗಿರೋದು, ಅಷ್ಟು ಚೆನ್ನಾಗಿತ್ತು. ನನ್ನ ಸುತ್ತಮುತ್ತ ಬಹುಪಾರ ಕೇಳೋರು, ಒಂದಿ ಮಾಗದರು ಎಲ್ಲ ಇದ್ದರು ಅಂತೇಳಿ ಒಬ್ಬ ಕಥೆ ಹೇಳ್ತಾನೆ. ಸರಿ, ನೀನು ಎರಡನೇದು ಹೇಳು ಅಂತಾರೆ. ಅವನು ಹೇಳ್ತಾನೆ, ನಾನು ಈ ಊರಿನ ಮಹಾರಾಜನ ಮಗನಾಗಿದ್ದೆ. ನಾನು ಹೀಗೆ ಹೋಗಬೇಕಾದಲ್ಲಿ ಒಂದು ಅತಿ ಸೌಂದರ್ಯವತಿ ಯುವತಿಯನ್ನು ನೋಡಿದೆ. ಆ ಯುವತಿಯಲ್ಲಿ ನನಗೆ ಪ್ರೇಮಾಂಕುರವಾಯಿತು. ಅವಳು ಎಷ್ಟು ಅದ್ಭುತವಾಗಿದ್ಲು ಅಂದರೆ ತುಂಬ ಚೆನ್ನಾಗಿದ್ಲು. ಹಾಗಾಗಿ ನಾನು ಅವಳನ್ನು ಮೋಹಿಸಿ ಮದುವೆ ಆದೆ. ನೋಡಿದರೆ ಅವಳು ಪಕ್ಕದ ಸಾಮ್ರಾಜ್ಯದ ಮಹಾರಾಜನ ಮಗಳು ಅಂತೇಳಿ ಗೊತ್ತಾಯಿತು. ನನಗೆ ಬಹಳ ಖುಷಿಯಾಯಿತು. ಯಾಕೆಂದರೆ 2 ಕಡೆಯೂ ರಾಜಮನೆತನವೇ ಇದ್ದಿದ್ದರಿಂದ ನಾವಿನ್ನೂ ಸಾಮ್ರಾಜ್ಯ ವಿಸ್ತಾರ ಮಾಡೋದಕ್ಕೆ ಇದಾಯಿತು. ಹಾಗಾಗಿ ಮತ್ತು ನಾನು ಮದುವೆಯಾದ ಯುವತಿ ಅಂತೂ ಅಪಾರ ಸೌಂದರ್ಯವತಿ, ತುಂಬ ಚೆನ್ನಾಗಿದ್ಲು. ಹಾಗೆ ಸರಿ, ಇವನು ಕನಸು ಆಯಿತು. ಮೊದಲನೇ ಒಂದು ಆಯಿತು, ಎರಡನೇ ಒಂದು ಆಯಿತು. ಈಗ ಮೂರನೇ ಒಂದು ಅಂದರು. ಮೂರನೇ ಯೋಚನೆ ಮಾಡ್ತಾ ಇದ್ದ, ಇವರಿಬ್ಬರು ಇಷ್ಟು ಅದ್ಭುತವಾದ ಕತೆ ಹೇಳಿಬಿಟ್ಟಿದ್ದಾರೆ, ನನ್ನ ಕತೆ ಏನೀಗ, ನಾನು ಹೇಳಬೇಕಲ್ಲ ಅಂತ. ಆಯಿತು, ನನ್ನ ಕತೆ ಹೇಳ್ತೀನಿ ಕೇಳಿ. ನಾನು ನಿಮ್ಮ ಹಾಗೆ ಮಲಗಿದ್ದಾಗ ಒಂಥರ ಗಾಳಿ ಬೀಸಿ ಬಂದಂಗೆ ಆಗ್ಬಿಡ್ತು. ಬಿರುಗಾಳಿ, ತರಗೆಲೆಗಳೆಲ್ಲ ಬೀಸಿ ಬಂದಂಗೆ ಆಗ್ಬಿಡ್ತು. ಮಲಗಿದ್ದೆ, ಕಣ್ಬಿಟ್ಟು ನೋಡ್ತೀನಿ, ದೇವತೆ, ಎಂಥ ಅದ್ಭುತವಾದ ದೇವತೆ ಅಂತಂದರೆ, ಕಿರೀಟ, ಇಷ್ಟು ಕೈಗಳು, ಆಮೇಲೆ ಬಂದಿದ್ದ ಒಂದು ಇದು ಕೆದರಿಕೊಂಡಿರೋ ಕೂದಲು, ಇವೆಲ್ಲ ನೋಡಿದರೆ ನನಗೆ ಕ್ಷಣ ಭಯ ಆಗ್ಬಿಡ್ತು. ಆದರೂ ನಾನು ಕೈ ಮುಗಿದ ತಕ್ಷಣ, ಹೆದರಬೇಡ ಮಗು, ಹೆದರಬೇಡ, ಹೇಳು ತಾಯಿ, ನಿನ್ನ ದರ್ಶನ ಆಗಿದ್ದು ನೀನು ಭಾಳ ಒಳ್ಳೆಯದಾಯಿತು. ಇಲ್ಲ, ನೀನು ನನ್ನ ಮಹಾನ್ ಭಕ್ತ, ಹಾಗಾಗಿ ನಿನಗೆ ವರ ನೀಡೋಕೆ ಬಂದಿದ್ದೀನಿ. ನನಗೇನು ವರ ಬೇಡ ತಾಯಿ, ಪರವಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ, ಒಂದು ಕೆಲಸ ಮಾಡು, ಈಗ ನೋಡು, 3 ಜನಕ್ಕೆ ಕನಸು ಬಿದ್ದುಬಿಟ್ರೆ ಯಾವ ರೀತಿ, ಯಾರಿಗೆ ಒಳ್ಳೆ ಕನಸು ಬೀಳುತ್ತೆ ಅವ್ರು ಪಾಯಸ ಕುಡಿಬೇಕು ಅಂತ ಹೇಳಿ ನೀವು ಒಂದು ಸ್ಪರ್ಧೆ ಇಟ್ಕೊಂಡಿದ್ದೀರಿ. ನೀನು ನನ್ನ ಭಕ್ತ, ಹಾಗಾಗಿ ನೀನು ಹೋಗ್ಬಿಟ್ಟು ಈಗಲೇ ಪಾಯಸ ಕುಡಿ ಅಂತ. ಇಲ್ಲ, ಅದು ಹೇಗೆ ಸಾಧ್ಯ ತಾಯಿ, ಆಗಲ್ಲ. ನಾನು ದೇವಿ ಹೇಳ್ತಾ ಇದ್ದೀನಿ, ನಾನು ಹೇಳಬೇಕಾದ್ರೆ ನನಗೆ ನೀನು ವಿರುದ್ಧ ಮಾತಾಡ್ತೀಯಾ? ಸರಿ, ಇಲ್ಲ, ಈ ಕುಡಿತೀಯೋ ನೀನು ಶಾಪ ಕೊಡಲು ಅಂತ ಹೇಳಿ ದೇವಿ ಸಿಟ್ಟಾಗ್ಬಿಟ್ಲು. ಆವಾಗ ಏನು ಮಾಡಿದೆ, ನಾನು ದೇವಿ ಮಾತಿಗೆ ಬೆಲೆ ಕೊಡಬೇಕಲ್ಲ, ಹೋಗಿ ಪಾಯಸ ಕುಡಿದ್ಬಿಟ್ಟೆ. ಇದು ನನ್ನ ಕನಸು ಅಂತಾನೆ. ಅವರಿಬ್ಬರಿಗೆ ಅನಿಸುತ್ತೆ, ಅರೆ ನಾವೇನು ಇಂತಿಂಥ ಕನಸು ಹೇಳಿದ್ವಿ, ಇವನು ನೋಡಿದರೆ ಅದು ಯಾವುದೋ ದೇವಿ ಬಂದು ಪಾಯಸ ಕುಡಿದ ಕನಸು. ಹೌದಾ, ಮತ್ತೇನು ಮಾಡಿದೆ? ಅದೇ ದೇವಿ ಹೇಳಿಲ್ಲಲ್ಲ, ನಾನು ಪಾಯಸ ಕುಡಿದ್ಬಿಟ್ಟೆ. ಹಾಂ, ಬಾಯಿಲಿ ನೋಡೋಕೆ ಹೋಗೋಣ, ಅಲ್ಲಿ ನೋಡೋಕ್ಕೇನು ಹೋಗೋದು? ಇಲ್ಲ, ಅಲ್ಲಿ ತೆಗೆದು ನೋಡ್ತಾರೆ, ಪಾಯಸನೇ ಇಲ್ಲ. ಅಂದರೆ ಇವನೇ ರಾತ್ರಿ ಕುಡಿದ್ಬಿಟ್ಟಿದ್ದಾನೆ. ಮಧ್ಯರಾತ್ರಿ ಅವನಿಗೆ ನಿದ್ದೆ ಬಂದಿಲ್ಲ. ಏನಾಗಿದೆ ಅಂತಂದರೆ 3 ಜನ ಮಲಗಿಬಿಟ್ಟಿದ್ದಾರೆ, ಇವನಿಗೆ ನಿದ್ದೆ ಬರ್ತಿಲ್ಲ. ನೋಡ್ತಾನೆ, ಏನಾರು ಮಾಡಿ ಕತೆ ಹೇಳಬೇಕಲ್ಲ, ಕತೆ ಬೇಕಾದ್ರೆ ಹೆಂಗಾರು ಹೇಳೋಣ, ಮೊದಲು ಕುಡಿಯೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದ್ದಬೇಕಲ್ಲ. ಒಂದು ಸ್ವಲ್ಪ ಆದಮೇಲೆ ಹೋಗ್ಬಿಟ್ಟು ಏನು ಶಬ್ದ ಮಾಡ್ದಂಗೆ ಶಬ್ದ ಹೋಗ್ಬಿಟ್ಟು
ಅಲ್ಲಿದ್ದ ಅವ ಏನು ಪಾತ್ರೆಯಲ್ಲಿ ಇತ್ತು ಪಾಯಸವೆಲ್ಲ ಕುಡಿದ್ಬಿಟ್ಟು ಹೋಗಿ ಹಾಗೆ ಮಲಗಿಬಿಟ್ಟಿದ್ದಾನೆ. ಬೆಳಿಗ್ಗೆ ಎದ್ದು ಅವರಿಬ್ಬರು ನಿಜವಾಗಿ ಬಿದ್ದು ಕನಸೋ ಅಥವಾ ಹೇಗೋ ಒಂದು ಹೇಳಿದರು. ಈ ಕತೆ ಆ ಕಾಲಕ್ಕೆ ನನಗೆ ಬಹಳ ಒಂದು ತಮಾಷೆಯ ಕತೆ, ಸ್ವಾರಸ್ಯಕರ ಕತೆ ಅಂತ ಹೇಳಿ. ಅಂದರೆ 3 ಜನ ಕನಸಿನ ಸ್ಪರ್ಧೆ ಕಟ್ಕೊಂಡು ಮೊದಲು ಒಂದು ಕನಸು, ಎರಡನೇದೊಂದು ಕನಸು ಹೇಳಿ, ಮೂರನೇ ಒಂದು ಕುಡಿದಿರೋದಕ್ಕೊಂದು ಕನಸು ಹೇಳಬೇಕಲ್ಲ, ಕತೆ ಹೇಳಬೇಕಲ್ಲ. ಅದಕ್ಕೆ ಒಂದು ಕಾಲ್ಪನಿಕವಾಗಿ ಏನು ಒಂದು ದೇವಿ ಬಂದಿದ್ಲು, ನನ್ನಿಂದ ಪಾಯಸ ಕುಡಿ ಅಂತೇಳಿ ಬಲವಂತ ಮಾಡಿದ್ದು, ನಾನು ಹೋಗಿ ಕುಡಿದಿದ್ದು, ಇವೆಲ್ಲ ಹೌದಾ, ಕನಸು ಚೆನ್ನಾಗಿದೆ, ಪರವಾಗಿಲ್ಲ ನೋಡೋಣ ಅಂತ ಹೋದರೆ ಅಲ್ಲಿ ಪಾತ್ರೆ ಖಾಲಿ ಆಗಿಬಿಟ್ಟಿರುತ್ತೆ. ಇದನ್ನು ನಾವು ನಮ್ಮ ಸ್ನೇಹಿತರಲ್ಲಿ ಓದಿ ಬಹಳ ಖುಷಿಪಟ್ಟಂತಹ ಕತೆ ನಿಮ್ಮೊಂದಿಗೆ ಹಂಚಿಕೊಂಡೆ. ಆಗಿನ ಕಾಲದ ಅಂದರೆ ಒಂದು 2-2.5 ದಶಕಗಳ ಹಿಂದಿನ ಬಾಲಮಿತ್ರ, ಚಂದಮಾಮ, ಬೊಂಬೆ ಮನೆ ಈಗಲೂ ಕೂಡ ಬಹಳಷ್ಟು ಜನರಿಗೆ ಹತ್ತಿರವಾಗಿದ್ದು ಆ ಬಾಲ್ಯದಲ್ಲಿ ಓದಿದ್ದಂತಹ ನೆನಪುಗಳಿರ್ಬೋದು. ದಯವಿಟ್ಟು ಈ ಬಗ್ಗೆ ಹಂಚಿಕೊಳ್ಳಿ. ಇವತ್ತಿನ ಈ ಒಂದು ಕಥಾ ಪ್ರಸಂಗ ಏನನ್ನಿಸ್ತು ಇದ್ರ ಬಗ್ಗೆ ನಿಮ್ಮ ಕಮೆಂಟನ್ನು ಮಾಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ರಾಗಸುದೆ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.